ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಗೋಧಿ ಹಿಟ್ಟು ಬಳಸ್ತಾನೆ ಇರ್ತೀವಿ ಅಲ್ವಾ? ಕೆಲವೊಂದು ಸಲ ಜಾಸ್ತಿ ಕೂಡ ತಂದಿರ್ತೀವಿ. ಅದು ಬೇಗನೆ ಖರ್ಚಾಗಲಿಲ್ಲ ಅಂದರೆ ಎಷ್ಟೊಂದು ಸಲ ಮುಗ್ಗು ವಾಸನೆ ಬಂದಾಗೆ ಆಗಿಬಿಡತ್ತೆ. ಅಲ್ಲದೆ ಸಣ್ಣ ಬಾಲುಳ ಅಥವಾ ಗೊಂಡಾಳ್ಗಟ್ಟಿನ ಥರನೂ ಕೂಡ ಆಗುತ್ತೆ ಅಲ್ವಾ? ಹಾಗಾಗಬಾರ್ದು. ಗೋಧಿ ಹಿಟ್ಟು ತುಂಬ ದಿನಗಳವರೆಗೆ ಚೆನ್ನಾಗಿರಬೇಕು ಅಂದರೆ ನೋಡಿ, ನೀವು ಈ ರೀತಿ ಬಿರಿಯಾನಿ ಎಲೆ ಇರುತ್ತಲ್ವಾ, ಮಸಾಲೆ ಪದಾರ್ಥಗಳಿಗೆ ಉಪಯೋಗಿಸ್ತಾ ಇರ್ತೀವಲ್ಲ, ಕೆಲವು ಕಡೆ ಪಲಾವ್ ಎಲೆ ಕೂಡ ಅಂತಾರೆ. ಅದರಲ್ಲಿ ಈ ರೀತಿ ನೋಡಿ ಒಂದು ಎಲೆನ ತೊಗೊಂಡ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಳ್ಳಿ. ಇದನ್ನು ಈ ಗೋಧಿ ಹಿಟ್ಟಿರುತ್ತಲ್ಲ ಅದ್ರ ಒಳಗಡೆನೆ ಹಾಕಬೇಕು. ನೀವು ಡಬ್ಬಿಯಲ್ಲಿ ಇಡ್ತಾ ಇದ್ದರೆ ಅದರಲ್ಲಿ ಹಾಕಬಹುದು, ಅಥವಾ ಈ ರೀತಿ ಚೀಲದಲ್ಲೇ ಇದ್ದರೆ ಅದರಲ್ಲೂ ಕೂಡ ಹಾಕಿ ಸ್ವಲ್ಪ ಹಿಟ್ಟು ಒಳಗಡೆ ಅದನ್ನು ಸೇರಿಸ್ಬಿಟ್ಟು ಇಟ್ಬಿಡಿ. ಆಮೇಲೆ ನೀವಿಟ್ಟಿರೋ ಡಬ್ಬಿ ಅಥವಾ ಚೀಲವನ್ನು ಸರಿಯಾಗಿ ಗಾಳಿ ಆಡದೇ ಇರೋ ಹಾಗೆ ಕ್ಲೋಸ್ ಮಾಡಿ ಇಡೋದರಿಂದ ಹಿಟ್ಟಿನಲ್ಲಿ ಯಾವುದೇ ಥರದ ಹುಳ ಆಗೋದಿಲ್ಲ, ಮುಗ್ಗು ವಾಸನೆ ಕೂಡ ಬರೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ. ಚಪಾತಿ ಹಿಟ್ಟಿನ ರೀತಿ ಅಕ್ಕಿಯನ್ನು ಕೂಡ ಮನೆಯಲ್ಲಿ ಹೆಚ್ಚಾಗಿಯೇ ತರ್ತೀವಿ ಅಲ್ವಾ? ಯಾಕೆ ಅಂದರೆ ಅನ್ನವಂತೂ ಪ್ರತಿದಿನವೂ ಮಾಡ್ತಾನೆ ಇರ್ತೀವಿ. ಹೀಗೆ ತಂದಿರುವಂಥ ಅಕ್ಕಿ ಕೂಡ ತುಂಬ ದಿನಗಳಾದಮೇಲೆ ಕೆಲವೊಂದು ಸಲ ಇದರಲ್ಲೂ ಬಾಲುಳ ಆಗುತ್ತೆ, ಅಥವಾ ಗೊಂಡೆ ಗೊಂಡೆ ಥರ ಹುಳ ಕೂಡ ಶುರು ಆಗಿಬಿಡತ್ತೆ. ಹಾಗಾಗಬಾರ್ದು ಅಂದರೆ ನೋಡಿ, ನೀವು ಇದರಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಹಾಕಿ ಇಡಬೇಕು. ಒಂದು ಚೀಲಕ್ಕೆ ಒಂದು ಬೆಳ್ಳುಳ್ಳಿ ಸಾಕಾಗುತ್ತೆ. ಒಂದು ಬೆಳ್ಳುಳ್ಳಿಯನ್ನು ಈ ರೀತಿ ಪೂರ್ತಿ ಅಕ್ಕಿ ಒಳಗಡೆ ಮುಳುಗಿಸಿ ಇಟ್ಬಿಡಿ. ಆಮೇಲೆ ನಾರ್ಮಲ್ಲಾಗಿ ಚೀಲ ಅಥವಾ ಡಬ್ಬಿಯನ್ನು ಮುಚ್ಚಿ ಸರಿಯಾಗಿ ಇಟ್ಬಿಡೋದ್ರಿಂದ ನೋಡಿ, ಈ ಅಕ್ಕಿಯನ್ನು ಎಷ್ಟು ದಿನಗಳವರೆಗೆ ಇಟ್ಟರೂ ಕೂಡ ಇದರಲ್ಲಿ ಯಾವುದೇ ರೀತಿ ಹುಳ ಆಗೋದಿಲ್ಲ. ಬೆಳ್ಳುಳ್ಳಿ ಹಾಕೋದು ಬೇಡ ಅನಿಸಿದರೆ ಇಲ್ಲಿ ಇನ್ನೊಂದು ಐಡಿಯಾ ಇದೆ. ದಿನವೂ ಈ ರೀತಿ ದೊಡ್ಡ ಚೀಲದಿಂದ ತಕ್ಕೊಳ್ಳೋದಕ್ಕಿಂತ ಇದನ್ನು ಒಂದು ಚಿಕ್ಕ ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ಬಿಡಿ. ಪ್ರತಿನಿತ್ಯ ಬಳಸೋದಕ್ಕೆ ಅಂತ ಒಂದು ಸಣ್ಣ ಡಬ್ಬಿಯಲ್ಲಿ ಈ ರೀತಿ ತೆಗೆದಿಟ್ಕೊಂಡ ನಂತರ ದೊಡ್ಡ ಚೀಲದಲ್ಲಿ ಇನ್ನೂ ಹೆಚ್ಚಿನ ಅಕ್ಕಿ ಇರುತ್ತಲ್ವಾ, ಅದರಲ್ಲಿ ನೀವು 4ರಿಂದ 5 ಒಣ ಮೆಣಸಿನ್ಕಾಯಿ ಹಾಕಿಡಬೇಕು. ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿ ಇಡೋದ್ರಿಂದ ಅಕ್ಕಿಯಲ್ಲಿ ಹುಳ ಆಗೋದಿಲ್ಲ. ಸಾಮಾನ್ಯವಾಗಿ ಅಕ್ಕಿನ ಎಲ್ಲರೂ ಹೆಚ್ಚಿಗೆನೇ ತರ್ತೀವಿ. ಹಾಗಿದ್ದಾಗ ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿಡೋದ್ರಿಂದ ತಿಂಗಳು ಕಳೆದರೂ ಕೂಡ ಅಕ್ಕಿ ಚೆನ್ನಾಗಿ ಇರುತ್ತೆ, ಯಾವುದೇ ರೀತಿ ಹುಳ ಆಗೋದಿಲ್ಲ. ಅಡುಗೆ ಮನೆಯಲ್ಲಿ ಗ್ಯಾಸ್ ಹಿಂಭಾಗದಲ್ಲಿ ಅಥವಾ ಸಿಂಕ್ ಹತ್ರ ಈ ರೀತಿ ಗೋಡೆ ಕಲೆ ಕಲೆ ಆಗಿಬಿಟ್ಟಿರುತ್ತೆ ಅಲ್ವಾ? ಪ್ರತಿನಿತ್ಯ ಏನೇ ಕ್ಲೀನ್ ಮಾಡ್ಕೋತೀವಿ ಅಂದ್ರೂ ಡೀಪ್ ಕ್ಲೀನ್ ಮಾಡೋದಕ್ಕೆ ಆಗಿರೋದಿಲ್ಲ. ಒಗ್ಗರಣೆ ಹಾಕುವಾಗ ಏನಾದರೂ ಸಿಡಿದಿರುತ್ತೆ, ಅಥವಾ ಪಾತ್ರೆ ತೊಳೆಯುವಾಗ ಸೋಪಿನ ನೀರು ಸಿಡಿದಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಳಸ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣಿನ ಹುಳಿ ಎಲ್ಲ ಬಳಸಿದ ನಂತರ ಸಿಪ್ಪೆನಲ್ಲೂ ಕೂಡ ಇನ್ನೂ ಹುಳಿ ಅಂಶ ಉಳಿದಿರುತ್ತೆ. ಇದರ ಮೇಲೆ ಈಗ ಜೊತೆಗೆ ಸ್ವಲ್ಪ ಸೋಡಾ ಪುಡಿ ಬೇಕಾಗತ್ತೆ. ನೋಡಿ, ಹೀಗೆ ನಿಂಬೆಹಣ್ಣಿನ ಸಿಪ್ಪೆ ಅರ್ಧ ಭಾಗದಲ್ಲಿ ಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿನ ಉದುರಿಸ್ಕೊಂಡ್ಬಿಡಿ. ಈ ಸೋಡಾ ಪುಡಿ ಸೇರಿಸಿದಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ನೋಡಿ ಗೋಡೆಯನ್ನು ಈ ರೀತಿಯಾಗಿ ಉಜ್ಜುತ್ತಾ ಹೋಗಿ. ಅಡುಗೆಗೆ ನಿಂಬೆಹಣ್ಣು ಉಪಯೋಗಿಸಿದ ನಂತರ ಈ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಅಲ್ವಾ? ಆ ಟೈಮ್ನಲ್ಲೇ ಸ್ವಲ್ಪ ಇದರ ಮೇಲೆ ಸೋಡಾ ಪುಡಿ ಹಾಕ್ಕೊಂಡ್ಬಿಟ್ಟು ಗೋಡೆಯನ್ನು ಉಜ್ಕೊಂಡ್ಬಿಟ್ರೆ ಸಾಕು. ಏನೇ ಸಿಡಿದಿರುವಂತಹ ಕಲೆಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದ ನಂತರ ನೋಡಿ, ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಆ ಗೋಡೆನ ಒರೆಸ್ಕೋಬೇಕು. ಇದನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲ ಕೊಳೆ ಇದರಲ್ಲಿ ಹೇಗೆ ಅಂಟ್ಕೊಂಡು ಬಂದಿದೆ ಅಂತ. ಈಗ ನೋಡಿ, ಒರೆಸ್ಕೊಂಡ ತಕ್ಷಣ ಗೋಡೆ ಹೇಗೆ ಕಾಣ್ತಾ ಇದೆ, ಮುಂಚೆ ಹೇಗಿತ್ತು, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಈ ಐಡಿಯಾ ನಿಮಗೂ ಇಷ್ಟ ಆಯಿತು ಅಲ್ವಾ? ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಮ ಅಡುಗೆ ಮನೆ ಗೋಡೆ ಕೂಡ ಫಳಫಳ ಅಂತ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ. ಪ್ರತಿದಿನ ಈರುಳ್ಳಿ ಹೆಚ್ಚುವಾಗ ಅಥವಾ ಬೆಳ್ಳುಳ್ಳಿ ಜಜ್ಕೊಳ್ಳುವಾಗ
ಅದನ್ನು ಮುಟ್ಟೋದ್ರಿಂದ ಕೈ ಕೂಡ ಸ್ಮೆಲ್ ಆಗುತ್ತೆ, ಹಾಗೆಯೇ ಚಾಪಿಂಗ್ ಬೋರ್ಡ್ ಕೂಡ ಸ್ಮೆಲ್ ಆಗಿರುತ್ತೆ. ಅದಕ್ಕೆ ನೀವು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಚಾಪಿಂಗ್ ಬೋರ್ಡ್ನ ಚೆನ್ನಾಗಿ ತಿಕ್ಕಬೇಕು. ನೋಡಿ, ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಹಿಡ್ಕೊಳೋದಕ್ಕೂ ಈಸಿ ಆಗುತ್ತೆ. ಅದೇ ರೀತಿ ಕೈ ಬೆರಳುಗಳಿಗೂ ಕೂಡ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಬಹುದು. ಹೀಗೆ ಮಾಡೋದ್ರಿಂದ ಎಲ್ಲ ಸ್ಮೆಲ್ ಕೂಡ ಹೋಗುತ್ತೆ. ಬದನೆಕಾಯಿ ಅಥವಾ ಬೀಟ್ರೂಟ್ ಹೆಚ್ಚಿದಾಗ ಕೈ ಕಪ್ಪಾಗಿರುತ್ತೆ, ಆಗ ಕೂಡ ಈ ಟಿಪ್ಸ್ ಉಪಯೋಗಕ್ಕೆ ಬರುತ್ತೆ. ನೀವು ಎಲ್ಲ ಅಡಿಗೆ ಮಾಡಿ ಮುಗಿದ ನಂತರ ದಿನಕ್ಕೆ ಒಂದು ಸಲ ಚಾಪಿಂಗ್ ಬೋರ್ಡ್ನ ಈ ರೀತಿಯಾಗಿ ತೊಳೆದು ಇಟ್ಟುಬಿಟ್ರೆ ಚಾಪಿಂಗ್ ಬೋರ್ಡ್ ಫುಲ್ ಕ್ಲೀನ್ ಆಗುತ್ತೆ, ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರೋದಿಲ್ಲ. ನೀವು ಎಲ್ಲ ಪಡ್ಡು ಮಾಡ್ತಾ ಇರ್ತೀರಿ ಅಲ್ವಾ? ಚೆನ್ನಾಗಿ ಎಣ್ಣೆ ಹಾಕಿ ಮಾಡಿದರೆ ಪಡ್ಡು ಕೂಡ ರುಚಿ ರುಚಿಯಾಗಿ ಆಗುತ್ತೆ. ಹಾಗೆ ಮಾಡಿದ ನಂತರ ಪಡ್ಡಿನ ಹೆಂಚು ಎಷ್ಟು ಎಣ್ಣೆ ಜಿಡ್ಡು ಉಳಿದ್ಬಿಟ್ಟಿರುತ್ತೆ ಅಲ್ವಾ? ಅದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳೋದಕ್ಕೆ ನಾನಿವತ್ತು ಒಂದು ಐಡಿಯಾ ತೋರಿಸ್ತೀನಿ. ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಬೇಕು ಸೋಡಾ ಪುಡಿ ಹಾಗೆ ನಿಂಬೆಹಣ್ಣು. ಇದಿಷ್ಟನ್ನೇ ಉಪಯೋಗಿಸಿ ಹೆಂಚಿನಲ್ಲಿರುವಂತಹ ಎಣ್ಣೆ ಜಿಡ್ಡನ್ನು ಹೇಗೆ ಕ್ಲೀನ್ ಮಾಡೋದು ಬನ್ನಿ ತೋರಿಸ್ತೀನಿ. ಮೊದಲಿಗೆ ಪಡ್ಡಿನ ಹೆಂಚಿನ ಒಳಗಡೆ ನೋಡಿ, ಈ ತರಹ ಒಂದೊಂದು ಬಟ್ಟಲಿನಲ್ಲೂ ಸ್ವಲ್ಪ ಸ್ವಲ್ಪ ಸೋಡಾ ಪುಡಿನ ಹಾಕ್ತಾ ಹೋಗಿ. ಅದೇ ರೀತಿ ಸೈಡ್ನಲ್ಲೂ ಕೂಡ ಈ ತರಹ ಸೋಡಾ ಪುಡಿನ ಉದುರಿಸ್ಬೇಕು. ಪಡ್ಡು ಮಾಡೋವಾಗ ಹೀಗೆ ಸೈಡ್ನಲ್ಲೂ ಕೂಡ ಎಣ್ಣೆ ಸಿಡಿದಿರುತ್ತೆ ನೋಡಿ, ಹಾಗಾಗಿ ಅಲ್ಲೂ ಸೋಡಾ ಪುಡಿಯನ್ನು ಹಾಕಬೇಕು. ಈಗ ಈ ಸೋಡಾ ಪುಡಿ ಮೇಲೆ ಸ್ವಲ್ಪ ಸ್ವಲ್ಪ ನಿಂಬೆ ರಸ ಹಾಕ್ತಾ ಹೋಗಿ. ನೋಡಿ, ಸೋಡಾ ಪುಡಿ ಮೇಲೆ ಹುಳಿ ಬಿದ್ದ ತಕ್ಷಣ ಅದು ಹೇಗೆ ಬುರುಗು ಬುರುಗು ಬರ್ತಾ ಇದೆ ಅಲ್ವಾ? ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಹೋಗಬೇಕು. ನೀರು ಹಾಕಿದ ನಂತರ ಗ್ಯಾಸ್ ಆನ್ ಮಾಡಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಸ್ಪೂನ್ನ ಬ್ಯಾಕ್ ಸೈಡ್ ಹಿಡಿಕೆ ಇರುತ್ತಲ್ವ, ಅದರಿಂದ ಈ ರೀತಿಯಾಗಿ ಉಜ್ಜುತ್ತಾ ಬನ್ನಿ. ನಿಂಬೆಹಣ್ಣಿನ ಹುಳಿ ಹಾಗೆ ಸೋಡಾ ಪುಡಿಯ ಮಿಶ್ರಣದಿಂದ ಇದರ ಮೇಲಿರುವ ಎಣ್ಣೆ ಜಿಡ್ಡು ಬಿಟ್ಕೊಳ್ಳುತ್ತಾ ಬರುತ್ತೆ. ನೋಡಿ, ಪಡ್ಡು ಹಾಕುವ ಬಟ್ಲಗಳು ಇರುತ್ತಲ್ಲ, ಅದ್ರ ಒಳಗಡೆ ಮಾತ್ರ ಅಲ್ಲ, ಸೈಡ್ನಲ್ಲಿ ಹತ್ತಿರುವಂತಹ ಎಣ್ಣೆ ಜಿಡ್ಡನ್ನು ಕೂಡ ಸ್ಪೂನ್ನಿಂದ ಉಜ್ಜುತ್ತಾ ಬನ್ನಿ. ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಹೇಗೆ ಅದು ಬಿಡ್ತಾ ಇದೆ ಅಂತ. ಹೀಗೆ ಮಾಡೋವಾಗ ನಿಧಾನವಾಗಿ ಹುಷಾರಾಗಿ ಮಾಡಿ, ಯಾಕೆಂದರೆ ಹೆಂಚು ಬಿಸಿ ಇರುತ್ತೆ, ಅದರಲ್ಲಿರೋ ನೀರು ಕೂಡ ಕುದೀತಾ ಇದೆ. ಈ ನೀರು ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಎಷ್ಟೊಂದು ಜಿಡ್ಡು ಬಿಟ್ಕೊಂಡಿದೆ ಅಂತ. ಈಗ ಈ ನೀರನ್ನ ಚೆಲ್ಲಬೇಕು. ನೀರನ್ನು ಚೆಲ್ಲಿದ ನಂತರ ನೋಡಿ, ಸೈಡ್ನಲ್ಲಿ ಇನ್ನೇನಾದರೂ ಜಿಡ್ಡಿನ ಅಂಶ ಉಳಿದಿದ್ರೆ ಮತ್ತೊಮ್ಮೆ ಸ್ಪೂನ್ನಿಂದ ಸ್ವಲ್ಪ ತಿಕ್ಕಿ ಕ್ಲೀನ್ ಮಾಡ್ಕೋಬೇಕು. ಇಷ್ಟಾದ ಮೇಲೆ ನೋಡಿ, ಒಂದು ಚಿಕ್ಕ ಪೀಸ್ ನಿಂಬೆಹಣ್ಣನ್ನು ತಗೊಂಡು ಈ ತರಹ ಫೋರ್ಕಿಗೆ ಅದನ್ನು ಚುಚ್ಕೊಂಡು ಆಮೇಲೆ ಈ ಹೆಂಚು ಪೂರ್ತಿಯಾಗಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ತಾ ಬರಬೇಕು. ಹೆಂಚು ಬಿಸಿಯಾಗಿರುತ್ತಲ್ವ, ಅದರಿಂದ ನಿಂಬೆಹಣ್ಣಿನ ಸಿಪ್ಪೆನ ಕೈಯಲ್ಲಿ ಹಿಡ್ಕೊಂಡು ಉಜ್ಜೋಕೆ ಹೋದರೆ ಕೈ ಸುಡುತ್ತೆ. ಹಾಗಾಗಿ ಈ ತರಹ ಫೋರ್ಕ್ನಲ್ಲಿ ಹಿಡ್ಕೊಂಡು ಮಾಡಿದರೆ ಒಳ್ಳೆಯದು. ಇಷ್ಟಾದ ನಂತರ ನೋಡಿ, ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಿ. ನೋಡಿ, ಈಗ ಹುಳಿ ಜೊತೆಗೆ ನೀರು ಇಲ್ಲಿ ಕುದೀತಾ ಇದೆ. ಈಗ ಗ್ಯಾಸ್ ಆಫ್ ಮಾಡಿ ಈ ನೀರನ್ನು ಸಿಂಕ್ನಲ್ಲಿ ಚೆಲ್ಲಿಬಿಟ್ಟು ನಂತರ ಪಾತ್ರೆ ತೊಳೆಯೋ ಲಿಕ್ವಿಡ್ ಅಥವಾ ವಿಮ್ ಸೋಪ್ ಇದನ್ಯಾವುದನ್ನಾದರೂ ಉಪಯೋಗಿಸಿ ಈ ಹಂಚನ್ನು ಫೈನಲ್ಲಾಗಿ ತೊಳಿಬೇಕು. ನೋಡಿ, ಮೊದಲಿಗೆ ಕೇವಲ ಸೋಪು ಅಥವಾ ಪಾತ್ರೆ ತೊಳೆಯೋ ಲಿಕ್ವಿಡನ್ನು ಉಪಯೋಗಿಸಿ ತೊಳೆಯೋದ್ರಿಂದ ಪೂರ್ತಿಯಾಗಿ ಎಣ್ಣೆಯ ಜಿಡ್ಡಿನ ಅಂಶ ಹೋಗೋದಿಲ್ಲ. ಅದಕ್ಕಾಗಿ ಸೋಡಾ ಪುಡಿ ಮತ್ತು ನಿಂಬೆಹಣ್ಣನ್ನು ಉಪಯೋಗಿಸಿ ಮೊದಲಿಗೆ ತೊಳೆದು ಆ ನಂತರ ಸೋಪ್ನಿಂದ ತೊಳಿಬೇಕು. ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ, ನಿಮ್ಮ ಪಡ್ಡಿನ ಹೆಂಚು ಕೂಡ ಎಣ್ಣೆ ಜಿಡ್ಡು ಪೂರ್ತಿಯಾಗಿ ಹೋಗಿ ಹೊಸತರಂತೆ ಕಾಣುತ್ತೆ. ಈ ರೀತಿ ಉಪಯೋಗವಾಗುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದಿನವೂ ನಿಮಗೆ ಸಿಗುತ್ತೆ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೇಗನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಪಡ್ಡಿನ ಹೆಂಚಿನಲ್ಲಿ ಸ್ವಲ್ಪವೂ ಎಣ್ಣೆ ಜಿಡ್ಡಿನ ಅಂಶ ಉಳಿದಿಲ್ಲ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ? ನೀವು ಕೂಡ ನೆಕ್ಸ್ಟ್ ಟೈಮ್ ಇದೇ ಥರ ಕ್ಲೀನ್ ಮಾಡಿ. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.